ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ವಾಕೌಟ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ನಡೆ ವಿರುದ್ಧ ಆಕ್ರೋಶ ಹೆಚ್ಚಳವಾಗ್ತಾ ಇದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕಿಡಿಕಾರಿದ್ದಾರೆ. ರಾಷ್ಟ್ರಗೀತೆಗೆ ಅವರು ನಿಲ್ಲಬೇಕಾಗಿತ್ತು. ಕನಿಷ್ಠ ಪಕ್ಷ ಅವರು ಹೋಗೋದಾದರೆ ಹೋಗಲಿ, ಆದರೆ ರಾಷ್ಟ್ರಗೀತೆಗಾದರೂ ಕೂಡ ಅವರು ನಿಲ್ಲಬೇಕಾಗಿತ್ತು. ಮೊದಲೇ ಅವರು ಓಡಿಬಿಟ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೆಂಟ್ರಲ್ನಿಂದ ಅವರಿಗೆ ಒತ್ತಡ ಬಂದಿರಬೇಕು, ಕೇಂದ್ರ ಸರ್ಕಾರದಿಂದ ಅವರಿಗೆ ಒತ್ತಡ ಬಂದಿರಬೇಕು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ರಾಜ್ಯಪಾಲರ ನಡೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸಂವಿಧಾನ ಯಾರು, ಅದಕ್ಕೆ ನಾನು ನಮ್ಮ ಈ ಪುಸ್ತಕಗಳ ಮಕ್ಕಳ ಕೈಯಲ್ಲಿ ಸಂವಿಧಾನ ಪೀಠಿಕೆ ಯಾಕೆ ಗೊತ್ತಾ ಓದಿಸ್ತಾ ಇರೋದು, ಇವತ್ತಿನ ವ್ಯವಸ್ಥೆಯಲ್ಲಿ ಆಬ್ವಿಯಸ್ಲಿ ರಾಜ್ಯಪಾಲರು ಯಾರು, ಸೆಂಟ್ರಲ್ ಗೌರ್ಮೆಂಟ್ ಕನೆಕ್ಟೆಡ್, ಸೊ ಅಲ್ಲಿಂದ ಡೈರೆಕ್ಷನ್ಸ್ ಬಂದಿರುತ್ತೆ. ಅದಕ್ಕೆ ಅವ್ರು ಹಂಗೆ ರಿಯಾಕ್ಟ್ ಮಾಡಿದ್ದಾರೆ ಅಂದರೆ ಅಟ್ಲೀಸ್ಟ್ ಯಾವುದೇ ಆದ್ರೂ ಈ ದೇಶದೊಳಗೆ ಯಾವುದೇ ಪಕ್ಷಕ್ಕಿಂತ ಬಹಳ ದೊಡ್ಡದೇನು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರಗೀತನೇ. ನ್ಯಾಷನಲ್ ಆ್ಯಂಥಮಿಗೆ ನಿಲ್ಲಲ್ಲ ಅಂತ ಹೇಳಿದರೆ ಆ ನ್ಯಾಷನಲ್ ಆ್ಯಂಥಮಿಗೆ ನಿಲ್ಲಿಲ್ಲ ಅಂದ ತಕ್ಷಣ ಎಲ್ಲರಿಗೂ ಅಗರ್ವ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅದು ಎಲ್ಲಿವರೆಗೂ ಹೋಯಿತು ಅಂದರೆ ನಿಮಗೆಲ್ಲ ಗೊತ್ತಿದೆ, ಆ ಬಾಗ್ಲವರೆಗೂ ಏನೇನಾಯಿತು ಅಲ್ಲೆಲ್ಲರೂ ಕೂಡ. ಸೊ ಹೂ ಕ್ರಿಯೇಟೆಡ್ ದಿಸ್, ಅವರಿಗೆ ನಾವು ಎಷ್ಟು ಗೌರವ ಕೊಡಬೇಕು, ಅವರು ಕಾನ್ಸ್ಟಿಟ್ಯೂಷನ್ಗೆ ಗೌರವ ಕೊಡಬೇಕಾಗ್ತದೆ. ಈಗ ನಮ್ಮ ಪ್ರಾಕ್ಟೀಸ್ ಏನು, ನಮ್ಮ ಪ್ರಾಕ್ಟೀಸು ಹೋದ ತಕ್ಷಣ ಒಂದು ಗೀತೆ ಇರ್ತದೆ, ಅದಾದಮೇಲೆ ಅವ್ರು ಓದ್ತಾರೆ, ಓದೋದ್ರಲ್ಲಿ ಅವ್ರು ಚೌಕಾಸಿ ಮಾಡಿದರು, ಅವರು ವಿವೇಚನಕ್ಕೆ ಬಿಟ್ಟಿದ್ದು ಮಂಡನೆ ಮಾಡಿದ್ದೀನಿ ಅಂತಲೂ ಹೇಳಿದ್ರು, ಅದು